ವಿಡಿಯೋದಲ್ಲಿ ನಾವು ಕಾಸ್ಟ್ ಅಕೌಂಟಿಂಗ್ನ ಮಾರ್ಜಿನಲ್ ಕಾಸ್ಟಿಂಗನ್ನು ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಈ ಒಂದು ಕಂಟಿನ್ಯೂಸ್ ವಿಡಿಯೋನ ಮಾಡೋಣ. ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಅಪ್ಲಿಕೇಶನ್ಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗನ್ನು ನೋಡೋಣ. ಲೆಕ್ಚರ್ ನಂಬರ್ 2. ಸೊ ಅಪ್ಲಿಕೇಶನ್ಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗು, ಟೆಕ್ನಿಕ್ಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗು, ಯೂಸಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್ ಎಲ್ಲ ಕೂಡ ಒಂದೇ. So start the today's lecture. So first one, cost control. The marginal cost first of all used for reduce the cost. Suppose example, 1 unit we can use material, and how many material and how many labor and how much time we can take. Then ನೋಡಿ, ನಾವು ಒಂದು ಯೂನಿಟನ್ನು ರಿಡ್ಯೂಸ್ ಮಾಡೋದಕ್ಕೆ ಎಷ್ಟು ಮಟೀರಿಯಲ್ ಮತ್ತು ಎಷ್ಟು ಲೇಬರ್ನ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಟೈಮ್ನ ಎಷ್ಟು ಸಫಿಷಿಯೆಂಟಾಗಿ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ನಾವು ಸಫಿಷಿಯೆಂಟಾಗಿ ಕಾಸ್ಟನ್ನ ಆರಾಮಾಗಿ ರಿಡ್ಯೂಸ್ ಮಾಡಬಹುದು ಅಥವಾ ಕಂಟ್ರೋಲ್ನ ಮಾಡಬಹುದು. ಇದು ಒಂದು ಯೂಸಸ್ಸು, ಟೆಕ್ನಿಕ್ಸು, ಅಪ್ಲಿಕೇಶನ್. ನೆಕ್ಸ್ಟು ಪ್ರಾಫಿಟ್ ಪ್ಲ್ಯಾನಿಂಗ್. ವೆನ್ ವಿ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡ್ಯೂಸ್, ದೆನ್ ಆಟೋಮೆಟಿಕ್ಲಿ ಪ್ರಾಫಿಟ್ ಪ್ಲ್ಯಾನಿಂಗ್ ಈಸ್ ಲರ್ನ್. ಸಪೋಸ್ ನಾವು ಕಾಸ್ಟನ್ನ ಯಾವಾಗ ರಿಡ್ಯೂಸ್ ಮಾಡ್ತೀವಿ, ನಾವು ಈ ಒಂದು ಕಾಸ್ಟ್ ರಿಡ್ಯೂಸ್ನ ಯಾವಾಗ ಕಾಸ್ಟ್ ರಿಡ್ಯೂಸ್ ಆಗುತ್ತೆ, ಆಟೋಮೆಟಿಕ್ ಪ್ರಾಫಿಟ್ನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ನಾವು ತಿಳ್ಕೊಬೋದು. ಪ್ರಾಫಿಟ್ ಪ್ಲ್ಯಾನಿಂಗ್ ಅನ್ನ ಮಾಡ್ಬೋದು. ಕಾಸ್ಟ್ ರಿಡ್ಯೂಸ್ನ ಬೇಸ್ ಮೇಲೆ ಪ್ರಾಫಿಟ್ ಪ್ಲ್ಯಾನಿಂಗ್ ಮಾಡ್ಬೋದು. ನೆಕ್ಸ್ಟ್, ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಇನ್ ಕಂಪ್ನಿ ಆರ್ ಇಂಡಸ್ಟ್ರಿ ದೇರ್ ಆರ್ ಗ್ರೂಪ್ಸ್ ಆಫ್ ಲೇಬರ್ ಆರ್ ವರ್ಕರ್ಸ್. ಇನ್ ದಿಸ್ ಸಿಚುವೇಶನ್ ವಿ ಕ್ಯಾನ್ ನಾಟ್ ಫೈಂಡ್ ದ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆರ್ ಇವ್ಯಾಲ್ಯೂಯೇಷನ್. ನೋಡಿ, ಸಪೋಸ್ 1 ಯೂನಿಟ್ ಮಾಡೋದಕ್ಕೆ ಇಬ್ಬರು ಲೇಬರ್ಸ್, ದೇರ್ ಆರ್ 2 ಲೇಬರ್ಸ್ ಟೇಕಿಂಗ್ 1 ಲೇಬರ್ ಟೇಕಿಂಗ್ 1 hour ಟೈಮ್ ಟು ಪ್ರೊಡ್ಯೂಸ್ 1 ಯೂನಿಟ್, ರೈಟ್? another labor same product and taking 2 hours. why? it is the inefficient of making work, right? ಈ ಒಂದು ಸಿಚುವೇಶನ್ನಲ್ಲಿ ನಾವು ಇಂಡಿವಿಜುವಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಬಹುದು. ನೆಕ್ಸ್ಟ್, ಫಿಕ್ಸೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್. we are all reduce and we are count all the expenses like labor, material and overhead and transfer expenses, production expenses, selling expenses ಎಲ್ಲಾನ ಪ್ಲಸ್ ಆ್ಯಡ್ ಮಾಡಿದರೆ ಅವಾಗ ನಮಗೆ ಮಾರ್ಕೆಟ್ನ ಸಿಚುವೇಶನ್ ನೋಡಿ, ಅದರ್ ಗೂಡ್ಸ್ ಸೇಮ್ ಗೂಡ್ಸ್ ಕೂಡ ಇರುತ್ತವೆ ಮಾರ್ಕೆಟ್ನಲ್ಲಿ, ಅವೆಲ್ಲ ನೋಡಿ ನಾವು ಪ್ರೈಸನ್ನು ಫಿಕ್ಸ್ ಮಾಡ್ಬೋದು. ನೆಕ್ಸ್ಟ್, ಸೆಲೆಕ್ಷನ್ ಆಫ್ ಮೋಸ್ಟ್ ಪ್ರಾಫಿಟೇಬಲ್ ಪ್ರಾಡಕ್ಟ್ ಮಿಕ್ಸ್. ವೇರಿಯಸ್ ಪ್ರಾಡಕ್ಟ್ ಮಿಕ್ಸ್ ಇರುತ್ತೆ. ಅದರಲ್ಲಿ ನಾವು ನಮ್ಮ ಕಂಪ್ನಿಗೆ ಮತ್ತು ನಾವು ಒಂದು ಪ್ರಾಡಕ್ಟ್ಗೆ ಯಾವ ಸಿಚುವೇಶನ್ ಮತ್ತು ಫ್ಲೆಕ್ಸಿಬಲ್ ಆಗಿರುವಂಥ ಮತ್ತು ಮೋಸ್ಟ್ ಪ್ರಾಫಿಟೇಬಲ್ ಪ್ರಾಡಕ್ಟ್ ಮಿಕ್ಸನ್ನು ಸೆಲೆಕ್ಟ್ ಮಾಡಬಹುದು. ಮೇಕ್ ಡಿಸಿಷನ್. ಇನ್ ದಿಸ್ ಅಬವ್ ಆಲ್ ಪಾಯಿಂಟ್ಸ್ ವಿ ಕ್ಯಾನ್ ಕಾಸ್ಟ್ ಕಂಟ್ರೋಲ್, ಪ್ರಾಫಿಟ್ ಪ್ಲ್ಯಾನಿಂಗ್, ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್, ಫಿಕ್ಸೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್. ವಿ ಆರ್ ಆಲ್ ದಿಸ್ ಕಂಟೆಂಟ್ ವಿ ಕ್ಯಾನ್ ಆಲ್ ಆ್ಯಂಡ್ ಸೆಲೆಕ್ಷನ್ ಆಫ್ ಮೋಸ್ಟ್ ಪ್ರಾಫಿಟೇಬಲ್ ಪ್ರಾಡಕ್ಟ್ ಮಿಕ್ಸ್. ಇವನ್ನೆಲ್ಲ ನೋಡ್ಕೊಂಡು ನಾವು ಮೇಕ್ ಡಿಸಿಷನ್ನ ಮಾಡಬಹುದು. ಆಲ್ ಸಿಚುವೇಶನ್ ಅಟ್ ದ ಬಿಸ್ನೆಸ್. ಡಿಸಿಷನನ್ನು ಮೀನ್ಸ್ ದ ಕಂಪ್ನಿ ಕ್ಯಾನ್ ಪ್ಲ್ಯಾನ್ ಟು ಗ್ರೋ ದ ಕಂಪ್ನಿ ಆ್ಯಂಡ್ ಮೋರ್ ರಿಕ್ರೂಟ್ಮೆಂಟ್ ಆ್ಯಂಡ್ ಮೋರ್ ಪ್ರೊಡಕ್ಷನ್ ಪ್ಲ್ಯಾನಿಂಗ್. ಇಂಥ ಒಂದು ಟೈಮ್ನಲ್ಲಿ ನಾವು ಡಿಸಿಷನನ್ನು ಯಾವ ರೀತಿ ತೊಗೋಬೋದು ಅಂತ ಮಾರ್ಜಿನಲ್ ಕಾಸ್ಟಿಂಗ್ ಹೇಳುತ್ತೆ. ನೆಕ್ಸ್ಟು, shut down or continuous decision. Shut down or continuous decision means when loss continues. Suppose one company can make last 5 years continuously loss. In that time the board of director can decide what, shut down or continuous decision, right? ಇವುಗಳನ್ನ ಅಪ್ಲಿಕೇಶನ್ಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಕರಿತೀರಿ. ಗೊತ್ತಾಯ್ತಾ? ಹಾಗೆ ಈಗ ನಾವು ಈ ಒಂದು ಮಾರ್ಜಿನಲ್ ಕಾಸ್ಟಿಂಗ್ನಲ್ಲಿ ಇರುವಂಥ ಕೆಲವು ಫಾರ್ಮುಲಾಸ್ಗಳನ್ನ ನೋಡೋಣ. ಫಾರ್ಮುಲಾಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್. ಫಸ್ಟ್ ಆಫ್ ಆಲ್ ಕಾಂಟ್ರಿಬ್ಯೂಷನ್ ಕಾನ್ಸೆಪ್ಟ್ ಅಂತ ಹೇಳಿದ್ದೀನಿ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಮೈನಸ್ ಲಾಸ್. Contribution is equal to sales into E ratio. The all formulas depend on the what we in problem can given data and
information, we can select efficient formula, right? They are all formulas at a time not used. Yes. Next, profit valuing ratio. Profit valuing ratio is equal to sales minus variable cost by sales. PV ratio is equal to contribution upon sales. PV ratio is equal to changes in profit or loss upon changes in sales. PV ratio changes in contribution upon changes in sales. PV ratio fixed cost plus profit upon sales. PV ratio contribution per unit upon selling price per unit. So these are all profit valuing ratio. ಇನ್ನು ನೋಡಿ ನಾವು ಎಲ್ಲನ ಫಾರ್ಮುಲಾ ಎಟ್ ಎ ಟೈಮ್ ಯೂಸ್ ಮಾಡೋಂಗಿಲ್ಲ. ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಡೇಟಾ ಆದಮೇಲೆ ನಮ್ಮದು ಫಾರ್ಮುಲಾ ಯಾವುದಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನೋಡೋಣ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ ದೇ ಗಿವನ್ ಎವ್ರಿ. ಸಪೋಸ್ ಏನಾದರೂ ಯೂನಿಟನ್ನು ಕೊಟ್ಟಿದ್ರೆ ಯೂನಿಟ್ನಲ್ಲಿ ಪ್ರಾಬ್ಲಮ್ನ ಅದನ್ನು ಈ ಫಾರ್ಮುಲಾ ವಿ ಡಿವೈಡೆಡ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಇನ್ ಸೇಲ್ಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಪಿ ರೇಷಿಯೋ. In rupees VP unit into selling price per unit. Next, margin of safety in rupees profit divided by AV ratio. Margin of safety is equal in sales. Actual sales minus sales at VP MOS is equal to actual sales unit minus selling price per unit. In unit given MOS in unit profit divided by contribution per unit. ಸೊ ಇನ್ನಷ್ಟು ಕೆಲವು ಫಾರ್ಮುಲಾಸ್ಗಳಿದ್ದಾವೆ. ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಫಾರ್ಮುಲಾ ಹೇಳಿ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಒಂದು ವಿಡಿಯೋನ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಏನಾದರೂ ತಿಳಿಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು. ಇಷ್ಟು ಈ ಒಂದು ಫಾರ್ಮುಲಾಸು ಮತ್ತು ಅಪ್ಲಿಕೇಶನ್ಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್ ಇದ್ದಾವೆ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ ಆ್ಯಂಡ್ ಇನ್ಫಾರ್ಮೇಷನ್.